ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಇನ್ನು ಮುಂದೆ ನಿನ್ನ ಪ್ರಯಾಣವನ್ನ ನಿನ್ನ ಸುಂದರಮ್ಮನೇ ನಿರ್ದೇಶನ ಮಾಡ್ತಾಳೆ. ಅದಕ್ಕೆ ಪಾರ್ವತಿ ದೇವಿ ಜಾರ್ಗುಪ್ಪೆ ಥರ ಜಾರೋ ನಿನ್ನ ನೆತ್ತಿ ಮೇಲೆ ನೆಲೆಸೋದು ಹೇಗೆ ಅಂದಂತೆ. ಅದಕ್ಕೆ ಶಿವ ಶ್ರೀಚಕ್ರ ಸ್ವರೂಪಿಣಿಯಾಗಿ ನನ್ನ ನೆತ್ತಿ ಮೇಲೆ ನೆಲೆಸುವಂದಂತೆ. ಬಂಗಾರಿ, ಇದೇನು ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ? ವಿರೂಪಾಕ್ಷ ಶಾಸ್ತ್ರಿಗಳ ಮೇಲೆ ಗುಂಡು ಹಾರಿಸಿದ್ದಕ್ಕೆ ನಿನ್ನನ್ನು ಪೊಲೀಸ್ನವರು ಬಂಧಿಸಿ ಬಂಧನದಲ್ಲಿ ಇಟ್ಟಿದ್ದಾರೆ ಅಂತ ಸುದ್ದಿ ಇತ್ತು. ಅದೆಲ್ಲ ಇತ್ತು, ಈಗ ಬಿಟ್ಟಿದ್ದಾರೆ. ನನಗೀಗ ವಿರೂಪಾಕ್ಷ ಶಾಸ್ತ್ರಿಗಳು ಬೇಕು. ಶಾಸ್ತ್ರಿಗಳು ಮನೇಲಿ ಇಲ್ಲ. ಶಾಸ್ತ್ರಿಗಳ ಸಹಸ ಮತ್ತೆ ಯಾಕೆ? ಎಷ್ಟೊತ್ತಾಗುತ್ತೆ ಬರೋದು? ಅವರು ಹೊರಗಡೆ ಹೋದ್ರೆ ಎಲ್ಲಿಗೆ ಹೋಗ್ತಾರೆ, ಬರೋದು ಎಷ್ಟೊತ್ತಾಗುತ್ತೆ ಅಂತ ಯಾರಿಗೆ ಗೊತ್ತು ಹೇಳು. ಈಗ ನೀನು ಶಾಸ್ತ್ರಿಗಳನ್ನ ನೋಡ್ಬೇಕಾದ ಉದ್ದೇಶ ಏನು ಮತ್ತೆ ಅದನ್ನ ಹೇಳು. ನಾನೀಗ ಬಂದಿರೋದು ನಿಮ್ ಶಾಸ್ತ್ರಿಗಳನ್ನ ಕೊಂದು ಹಾಕೋದಕ್ಕೆ. ಪಾಪ, ಯಾವುದೋ ಕರ್ಮ ಕಾಡ್ತಿದೆ ಆ ಶಾಸ್ತ್ರಿಗಳನ್ನ. ಅದಕ್ಕೆ ಅವ್ರಿಗೆ ದುಷ್ಟತನ ರಾಚಿಕೊಂಡು ಏನೋ ದಕ್ಕಲಾರದೆ ಓಡಾಡ್ತಿದ್ದಾರೆ. ನೀನು ಅವರನ್ನು ಕೊಂದು ನೀನು ಯಾಕಪ್ಪ ಕರ್ಮ ಸುತ್ತಿಸ್ಕೊಳ್ತೀಯ? ಅದೇನಾದ್ರೂ ಆಗ್ಲಿ, ನಾನು ಶಾಸ್ತ್ರಿಗಳನ್ನ ಮುಗಿಸ್ಲೇಬೇಕು. ಕಲ್ಲು ಬಂಡೆ ಆಗಿದೆಯಾ ನೀನು? ಯಾರ ಮಾತನ್ನು ಕೇಳೋನಲ್ಲ ಬಿಡು ನೀನು. ಅದಿರಲಿ, ಆ ವಿಗ್ರಹ ಎಲ್ಲಿದೆ ಅದು ಹೇಳು. ಏನ್ ದೇಶಿಕ್ರೆ, ನಿಮಗೂ ವಿಗ್ರಹದ ವ್ಯಾಮೋಹನ? ಎಲ್ಲ ಬಿಟ್ಟವ್ರು ನೀವು. ನಮಗೆ ಆ ಶ್ರೀಚಕ್ರ ಸಿಗಬೇಕಾದ್ರೆ ಆ ವಿಗ್ರಹನೇ ದಾರಿ ತೋರಿಸ್ಬೇಕು. ಅದಕ್ಕೆ ಕೇಳ್ತಿದ್ದೀನೋ? ಗೊತ್ತಿಲ್ಲ ದೇಶಿಕ್ರೆ ಅದೆಲ್ಲಿದೆ ಅಂತ. ಏನ್ ಮಾಡೋದು ತಿಳಿತಿಲ್ಲ. ಜಾಜಿನು ಸುಂದ್ರಮ್ಮ ಅಂತ ಆ ವಿಗ್ರಹನ ಎಷ್ಟು ಜೋಪಾನ ಮಾಡ್ತಿದ್ಲು, ಆದ್ರೆ ಅದಕ್ಕೆ ಕಾಣೆ ಆಗಿದೆ. ಏನು? ಆ ವಿಗ್ರಹ ಕಾಣೆಯಾಗಿದೆಯಾ? ಎಂಥ ಕೆಲಸ ಆಗೋಯ್ತು. ನಮಗೆಲ್ಲ ಮುಕ್ತಿ ದಾರಿ ತೋರಿಸೋದಕ್ಕೆ ಅದೇ ಗತಿಯಾಗಿತ್ತು. 16ನೇ ಶತಮಾನದ ಆ ವಿಗ್ರಹ ಇದುವರೆಗೂ ಭೂಗತವಾಗಿದ್ದುಕೊಂಡು ಈಗಷ್ಟೇ ಜಾಜಿ ಕೈ ಸೇರಿತ್ತು. ಅಂತಹ ಪರಮ ಪವಿತ್ರ ದಿವ್ಯ ವಸ್ತು ಕಳೆದು ಹೋಯ್ತಾ? ಹೌದು ದೇಶಿಕ್ರೆ, ಎಲ್ಲರೂ ಅದರಿಂದ ಬಿದ್ದಿದ್ದಾರೆ. ವಿರೂಪಾಕ್ಷ ಶಾಸ್ತ್ರಿಗಳು, ಮಾರಿಗುಡಿ, ನಾವುಗಳು, ಜಗ್ಗಿ, ಪಂಚಾಕ್ಷರಿ ಎಲ್ಲರೂ ಅದರಿಂದ ಬಿದ್ದಿದ್ದಾರೆ. ಈಗ ಜಾಜಿ ಎಲ್ಲಿದ್ದಾಳೆ? ಮನೇಲಿರ್ಬೇಕು. ಅವಳನ್ನು ಹಿಡಿದಿಟ್ಕೊಂಡಿದ್ದ ಮಾರಿಗುಡಿ. ಮನೆಯವ್ರು ಬಂದು ಕರ್ಕೊಂಡು ಹೋದ್ರು. ಈಗ ನೀನೊಂದು ಕೆಲಸ ಮಾಡು. ಆ ಶಾಸ್ತ್ರಿಗಳು ಬರೋದ್ರೊಳಗಡೆ ಜಾಜಿನ ಕರ್ಕೊಂಡ್ಬಂದ್ಬಿಡು. ಆ ವಿಗ್ರಹದ ಬಗ್ಗೆ ನಾನು ವಿಚಾರಿಸ್ತೀನಿ. ತಡ ಮಾಡಬೇಡ, ಬೇಗ ಹೋಗು. ಸಾಹೇಬ್ರೆ, ಓ ಏನು ಚಿನ್ನ, ನನ್ನ ನೋಡಕ್ಕೆ ಮತ್ತೆ ಬಂದಿದ್ಯಾ? ನಾನೇ ಬಿಟ್ಟರು ಮತ್ತೆ ಮತ್ತೆ ನನ್ನ ಸುತ್ತಲೇ ಗಿರ್ಕಿ ಹೊಡಿತೀನಿ ನೋಡು. ಈಗ ನಂಗೆ ಸಮಾಧಾನ ಇಲ್ಲ.
ತುಂಬ ತಲೆ ಬಿಸಿಲಿದೆ, ಸುಮ್ಮನೆ ಹೊರಟೋಗು. ಹೋಗ್ತೀನಿ, ಆದರೆ ಬಂಗಾರಿನೂ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಓಹೋ, ನೀನೇನು ಸತಿ ಸಾವಿತ್ರಿ ನೆನೆ, ನಾನು ನಿನ್ನ ಕಣ್ಣಿಗೆ ಯಮಧರ್ಮರಾಜನ್ ಥರ ಕಾಣ್ತಿದ್ದೀನಿ. ಆ ಚಪ್ಪಲಿ ಕಾಯೋ ಬಂಗಾರಿಗೆ ನಿನ್ನ ಋಣ ಬರೆದಿದೆ. ಇಲ್ಲಿ ಮನ್ಮಥನ್ ಥರ ನಾನಿದ್ರು ನಿನಗೆ ಬೇಡ. ನೋಡು ಜಾಜಿ, ಈಗಲೂ ಕಾಲ ಮಿಂಚಿಲ್ಲ, ಬದಲಾಯಿಸ್ಕೊಂಡು ನಿನ್ನ ಮನಸ್ಸನ್ನ. ಈ ಗಲಾಟೆ ಜಂಜಾಟ ಎಲ್ಲ ಮುಗಿಲಿ, ಆಮೇಲೆ ಕೂಡ ಅವಳಿ ಮಾಡ್ಕೊಳ್ಳೋಣ. ನಿನ್ನ ರಾಣಿ ಥರ ನೋಡ್ಕೊಳ್ತೀನಿ. ಅದೆಲ್ಲ ಏನೂ ಬೇಕಾಗಿಲ್ಲ. ನಾನು ಹೇಗೆ ಬದುಕಬೇಕನ್ನೋದನ್ನ ಅಮ್ಮನವರು ನಿರ್ಧರಿಸಿದ್ದಾರೆ. ನನಗೀಗ ಬಂಗಾರಿ ಬೇಕು, ಬಿಟ್ಬಿಡಿ ಅವನನ್ನ. ಅವನು ಠಾಣೆಲಿಲ್ಲ. ಇನ್ನೆಲ್ಲಿದ್ದಾನೆ? ಎಲ್ಲಿದ್ದಾನೆ ಅಂತ ನಾನು ಹೇಳ್ತೀನಿ, ವಿಗ್ರಹ ಎಲ್ಲಿದೆ ಅಂತ ನೀನು ಹೇಳು. ಗೊತ್ತಿಲ್ಲ ನನಗೆ. ನಾನು ಹುಡುಕ್ತಿದ್ದೀನಿ ನನ್ನ ಸುಂದ್ರಮ್ಮನ್ನ. ಸುಂದ್ರಮ್ಮ ಹೊಡ್ಪೋಸಿ ವಿಗ್ರಹಕ್ಕೊಂದು ಹೆಸರಿಟ್ಕೊಂಡು ಎಲ್ಲರೂ ಪ್ರಾಣ ತಿಂತೇಲೆ. ಬಂಗಾರಿನಿಲ್ಲ ಸಿಂಗಾರಿನಿಲ್ಲ, ಅವನ್ನ ಬಿಡುಗಡೆ ಮಾಡಕ್ಕೆ ಹೋಗು. ತಲೆ ಕೆಟ್ರೆ ಹೆಣ್ಣು ಅಂತ ಮುಖ ಮುತ್ರ ಚರ್ಚ್ ಬಿಸಾಕ್ತೀನಿ. ತರ್ಬೇಸಿಗಳು, ನನ್ನ ತಲೆ ಬಿಸಿನೇ 100 ಇದೆ, ಅದ್ರಲ್ಲಿ ಇವಳ ಕತೆ ಬೇರೆ 101. ಕಾಲರುದ್ರ ಸಿದ್ದೇಶ್ವರ ಕಡ್ಕಿ, ಒಂದು ಸಾರ್ತಿ ಸಾವಧಾನವಾಗಿ ಕೂತ್ಕೊಂಡು ನೀನೇ ಯೋಚನೆ ಮಾಡಿ ನೋಡು. ಮೊದಲು ಮಾರಿಗುಡಿ ನಮ್ಮಿಂದ ದೂರ ಆಗೋ ಹಾಗಾಯ್ತು. ಈಗ ನನ್ನನ್ನ ನಿನ್ನಿಂದ ದೂರ ಮಾಡೋ ಹಾಗಾಗ್ತಾ ಇತ್ತು. ಇದೆಲ್ಲ ಅಮ್ನೋರ್ ಆಡಿಸ್ತಿರೋ ಆಟ. ಮಿತ್ರಭೇದ ಸೂತ್ರ ಒಟ್ಟಿನಲ್ಲಿ 3 ಜನನು ಕಿತ್ತಾಡ್ಕೊಳ್ಳೋ ಹಾಗೆ ಬಿರುಕು ಬಿಡಿಸ್ತಾ ಇದೆ. ನಾನು ಕೋಪ ಮಾಡಿಕೊಂಡಾಗ ಮುಂಚೆ ಎಷ್ಟೋ ಸಾರಿ ಇದೇ ಮಾತನ್ನ ನೀನು ನನಗೆ ಹೇಳಿದೀಯ. ಒಂದು ವೇಳೆ ನಿಮ್ಮ ಅಮ್ಮನವರು ಹಾಗೆಲ್ಲ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು, ಆದರೆ ನನ್ನ ತಾಯಿ ಸುಳ್ಳು ಹೇಳೋದಿಲ್ಲ. ನನ್ನ ತಾಯಿ ಯಾವತ್ತಿದ್ರು ನನ್ನ ಪಕ್ಷ. ಅವರಿವರ ಮಾತು ಕೇಳಿ ನನಗೆ ದ್ರೋಹ ಬಗೆಯೋದಿಲ್ಲ. ನಿನ್ನಲ್ಲೇ ಏನೋ ಹುಡುಕಿದೆ, ನನ್ನ ತಾಯಿಗೆ ಅವಮಾನ ಮಾಡಬೇಡ. ಆಯ್ತು, ನಿನಗೆ ತಿಳಿದಿರೋ ಹಾಗೆ ನಿನ್ನ ಮುಂದೆನೇ ಇದ್ದೀನಲ್ಲ ನಾನು. ಇನ್ನು ನನ್ನ ಮನೆಗೆ ವಿಗ್ರಹ ಬರೋದಕ್ಕೆ ಹೇಗೆ ಸಾಧ್ಯ? ಮತ್ತೆ ಅದೇ ಮಾತು. ನನ್ನ ತಾಯಿ ಯಾವತ್ತೂ ನನಗೆ ಸುಳ್ಳು ಹೇಳೋದಿಲ್ಲ. ನನ್ನ ತಾಯಿ ನಿನ್ನ ಹತ್ರನೇ ಬರ್ಸಿದ್ದಾಳೆ ಅಂದ್ರೆ ಆ ವಿಗ್ರಹ ಮತ್ತೆ ಶ್ರೀಚಕ್ರದ ಸುಳಿವು ನಿನ್ನ ಮನೆಯಲ್ಲೇ ಎಲ್ಲೋ ಇರಬೇಕು. ಈಗ ನಾನು ಏನೇ ಹೇಳಿದ್ರು ಕೂಡ ನಿನಗೆ ನನ್ನ ಮೇಲೆ ನಂಬಿಕೆ ಬರೋದಿಲ್ಲ. ಇದನ್ನು ನಿವಾರಿಸೋದಾದ್ರೂ ಹೇಗೆ? ನಿನಗೆ ತಾಯಿ ಹುಚ್ಚ ಹಿಡಿದಿದೆ. ಸರಿ, ಮಾರಿಗುಡಿ ಹೆಸರು ಬಂದಾಗ ಅದನ್ನು ಪತ್ತೆ ಹಚ್ಚೋದಕ್ಕೆ ಅವನಿಗೆ ಕಾಲಾವಕಾಶ ಕೊಟ್ಟೆ ಅಲ್ವಾ? ನನಗೂ ಕೊಡು. 24 ಗಂಟೆ ಕಾಲ ಸಮಯ ಕೊಡು. ಮನೆಯೆಲ್ಲ ಜಾಲಾಡ್ತೀನಿ. ಆ ರೀತಿ ಏನೇ ಸುಳುವು ಸಿಕ್ಕಿದ್ರು ಕೂಡ ನಾನು ನಿನಗೆ ಬಂದು ಹೇಳ್ತೀನಿ. ಇಲ್ಲ, ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಮಾರಿಗುಡಿ ಹೋದವನು ಇನ್ನೂ ಬಂದಿಲ್ಲ. ಏನಾಯ್ತಂತನೂ ಗೊತ್ತಾಗ್ತಿಲ್ಲ. ಯಾರ ವಶದಲ್ಲಿದೆ ಅಂತ ಕೇಳಿದಾಗ ಅವನ ಹೆಸರು ಬಂತು. ಯಾವ ಸ್ಥಳದಲ್ಲಿದೆ ಅಂತ ಕೇಳಿದಾಗ ನಿನ್ನ ಮನೆ ಹೆಸರು ಬಂತು. ಈಗ ಅದನ್ನ ಖಚಿತಪಡಿಸೋದಕ್ಕೆ ಇರೋದು ಒಂದೇ ಒಂದು ದಾರಿ. ಹೇಳು, ಏನು? ನಿನ್ನ ಅನುಮಾನ ಪರಿಹಾರವಾಗೋದಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಈಗ ನಡಿ ನಿನ್ನ ಮನೆಗೆ. ನೀನು ಹುಡುಕು, ನಾನು ಹುಡುಕ್ತೇನೆ. ನಿನ್ನ ಮನೆಯಲ್ಲೇ ಎಲ್ಲೋ ಅಡ್ಗಿ ಕೂತಿರ್ಬೋದು. ಒಪ್ಪದೆ ಈ ಮಾತನ್ನ. ನಡಿ ಹೋಗಿ. ಬಂಗಾರಿ ಅಂತೂ ಇಲ್ಲಿಲ್ಲ. ಸದ್ಯ ಈ ಪೊಲೀಸರು ಅವನ್ನ ಬಿಡುಗಡೆ ಮಾಡಿದ್ರಲ್ಲ, ಇನ್ನು ಅವನ ಜೊತೆ ಸುಂದ್ರಮ್ಮನ ಹುಡುಕಿ ಅರಿಹಂತಪುರಕ್ಕೆ ಹೊರಡಬೇಕು. ನನ್ನನ್ನೇನೋ ನಮ್ಮ ಮನೆಯವ್ರು ಬಿಡಿಸ್ಕೊಂಡು ಬಂದ್ರು. ಆದ್ರೆ ಆ ಬಂಗಾರಿನ ಆ ದುಷ್ಟ ಅದ್ ಹೇಗ್ ಬಿಟ್ಟ? ಮತ್ತೆ ಸಿಕ್ಕಾಕ್ಸೋದಿಕ್ಕೆ ಏನೋ ಸಂಚು ಮಾಡಿನೇ ಹೊರಗಡೆ ಬಿಟ್ಟಿದ್ದಾನೆ. ಮೊದಲು ಬಂಗಾರಿ ನೋಡಬೇಕು. ಅವ್ರ ಅಮ್ಮನ ಹತ್ರ ಹೋಗಿ ಕೇಳೋಣ ಅಂದರೆ ಅವ್ರ ಊರಲ್ಲಿ ಇದ್ದಾರೋ ಇಲ್ವೋ. ನಾನು ಒಬ್ಬಳೇ ಪೊಲೀಸ್ ಠಾಣೆಯಿಂದ ಬಂದೆ ಅಂತ
ಅವ್ರಿಗೆ ಕೋಪ ಬೇರೆ ಬಂದಿದೆ. ಅಲ್ಲಿಗೆ ಹೋಗೋದು ಸರಿ ಅಲ್ಲ. ಮೇಷ್ಟ್ರಮ್ಮ ಹೇಳಿದ್ರು ಸುಂದ್ರಮ್ಮ ದಾರಿ ತೋರಿಸ್ತಾಳೆ ಅಂತ. ಸುಂದ್ರಮ್ಮ ದಾರಿ ತೋರ್ಸೋದಕ್ಕೆ ಮೊದಲು ಅವಳು ನನ್ನ ಕೈಗೆ ಸಿಗ್ಬೇಕಲ್ವಾ? ಈಗ ಸುಂದ್ರಮ್ಮ ಅದು ಎಲ್ಲಿದ್ದಾಳೋ ಏನೋ. ಸುಂದ್ರಮ್ಮನ ಹುಡ್ಕೋದ, ಬಂಗಾರಿನ ಹುಡ್ಕೋದ, ಅರ್ಥನೇ ಆಗ್ತಿಲ್ವಲ್ಲ. ಆ ಬಂಗಾರಿ ಸಿಕ್ಕಿ, ಸುಂದ್ರಮ್ಮ ಸಿಕ್ಕಿ, ಮೇಷ್ಟ್ರಮ್ಮ ಹೇಳಿದವರು ಅರಿಹಂತಪುರ ಹುಡ್ಕೊಂಡು ಅಲ್ಲೇನಾಗತ್ತೋ, ಇನ್ಯಾರ್ಯಾರು ಇರ್ತಾರೋ, ಅದೇನು ಸಮಸ್ಯೆಗಳು ಎದುರಾಗತ್ತೋ ಆ ಮಹಾತಾಯಿಗೆ ಗೊತ್ತು. ಎಲ್ಲಿ ಕನಕಾಂಬರಿ ಇನ್ನೂ ಬಂದೇ ಇಲ್ಲ? 100 ವ್ಯವಹಾರ ಉಳ್ದು. ಹೆಂಗಸರಿಗೆ ಏಕವಚನ ಸಲ್ಲ. ಹಾಂ, 100 ವ್ಯವಹಾರ ಅವ್ರದ್ದು. ಮಠದ ಗುರುಗಳನ್ನ ಕಾಯಿಸ್ಬಾರ್ದು ಅನ್ನೋ ಪರಿಜ್ಞಾನನೂ ಇಲ್ಲ. ಬಂದು ಭಾಳ ಹೊತ್ತಾಯ್ತು. ಗುರುಗಳ ದರ್ಶನಕ್ಕೆ ಬರ್ತಾ ಇದ್ದೀವಿ. ಶುದ್ಧರಾಗಿ ಬರಬೇಕು. ಕಲ್ಯಾಣಿಗೆ ಕಾಲು ತೊಳೆಯಕ್ಕೆ ಹೋಗಿದ್ವಿ, ತಡ ಆಯಿತು. ನೀವು ನಮ್ಮ ಬಗ್ಗೆ ಮಾತಾಡೋ ಅಷ್ಟು ಹಗರ ಆಗಿಲ್ಲ ನಾವು. ಏನು ತಪ್ಪು ಹೇಳ್ದೆ? ಗುರುಗಳನ್ನ ಕಾಯಿಸ್ಬಾರ್ದು ಅಂದೆ, ಅದು ತಪ್ಪ? ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಆಶೀರ್ವಾದ. ಶಿವ ಒಳ್ಳೇದು ಮಾಡಿ. ಮನೇಲಿ ಗಂಡು ದಿಕ್ಕಿಲ್ಲ, ಎಲ್ಲ ಕೆಲಸಗಳನ್ನು ನಾವೇ ಮಾಡ್ಕೋಬೇಕು. ಅದಕ್ಕೆ ತಡವಾಯ್ತು, ಕ್ಷಮೆ ಇರಲಿ. ವ್ಯವಸ್ಥಾಪಕ ವರ್ಗದವರು ಇವ್ರಿಗೆ ಸಾವಿರಾರು ಕೆಲಸ ಇದೆ, ನಮಗೇನು ಜವಾಬ್ದಾರಿನೇ ಇಲ್ಲ ನೋಡಿ. ನಾವು ಕಾಯ್ತೀವಿ, ಮಠದವ್ರು ಕಾಯಬಾರ್ದು ಅಂತ ಹೇಳ್ತಿರೋದು. ವ್ಯವಸ್ಥೆ ಮಾತ್ರ ನಮ್ದು, ಆದ್ರೆ ಶಿವನ ಮುಂದೆ ಗಂಟೆ ಆಡ್ಸೋದು, ಶಂಕ ಊದೋದು ನೀವೇಯಾ. ಅವ್ನು ಮಾತಾಡೋದು ನಿಮ್ ಜೊತೆಯ, ಎಲ್ಲ ನಿಮ್ ಮೂಲಕನೇ ಆಗ್ಬೇಕು. ನೋವಾಗ್ದಂಗೆ ಮಾತಿನಲ್ಲಿ ಚೆನ್ನಾಗಿ ಕೊಡ್ತೀರಿ. ನೀವೇನ್ ಕಮ್ಮಿ? ಎಲ್ಲದಕ್ಕೂ ತಟ್ಟಿರ್ತೀರಿ, ಮುಟ್ ನೋಡ್ಕೊಳ್ಳೋಂಗೆ. ಈಗ ನೀವು ಜಗಳ ಆಡಿ ಪ್ರಯೋಜನ ಇಲ್ಲ. ಒಬ್ರಿಗೊಬ್ರು ತಮ್ಮ ಮುಖಕ್ಕೆ ತಾವೇ ಕೆಸರನ್ನ ಎರಚ್ಕೋಬೇಕು. ಮುಂದೆ ಏನು ಮಾಡಬೇಕು ಅನ್ನೋದನ್ನ ಹೇಳೋದಕ್ಕೆ ನಿಮ್ಮಿಬ್ಬರನ್ನ ಇಲ್ಲಿ ಕರೆಸಿದ್ದೀವಿ. ಕ್ಷಮಿಸಿ, ತಾವು ಮುಂದುವರಿಸಿ. ಯಾರಿಗೂ ಹೇಳಲಾರದ ರಹಸ್ಯನ ನಿಮ್ಮಿಬ್ಬರಿಗೂ ಹೇಳಿದ್ದೀನಿ. ನಿಮಗೂ ಗೊತ್ತಿದೆ. ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 8 ವರ್ಷ ಆಯಿತು. ಈ ವಿಚಾರವಾಗಿ ನೀವು ಜಾಸ್ತಿ ಗಮನನೇ ತಗೋತಾ ಇಲ್ಲ. ದಕ್ಷಿಣನಾಥನ ಗರ್ಭಗುಡಿಯ ಜೀರ್ಣೋದ್ಧಾರ ಹಾಗೆ ಉಳಿದಿದೆ. ಆ ಗುಡಿಯ ಒಳಗಡೆ ಹೊನ್ನಿನ ನಿಧಿ ತುಂಬಿದೆ ಅನ್ನೋದು ನಮಗೆ ಮಾತ್ರ ಗೊತ್ತು. ನಾವು ಶಿವೈಕ್ಯರಾಗುವುದಕ್ಕೆ ಮುಂಚೆ ಈ ಪ್ರದೇಶನ ಅಭಿವೃದ್ಧಿ ಮಾಡಿ ಇಲ್ಲಿ ಬರೋ ಭಕ್ತರಿಗೆ ಶಾಶ್ವತವಾದ ಅನ್ನದ ದಾಸೋಹ ಮಾಡಿಸ್ತೀನಿ, ಇದನ್ನ ಪುಣ್ಯಕ್ಷೇತ್ರ ಮಾಡ್ತೀನಿ ಅಂತ ನಮ್ಮ ಗುರುಗಳಿಗೆ ಮಾತು ಕೊಟ್ಟಿದ್ದೀವಿ. ಅದು ಆಗಬೇಕು ಅಂದರೆ ದಕ್ಷಿಣನಾಥನ ಅಡಿಯಲ್ಲಿರೋ ನಿಧಿ ಸಿಕ್ಕಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ನಿಮ್ಮಿಬ್ಬರಿಗೂ ಗೊತ್ತು. ನಾವು ಪ್ರತಿ ಕಾರುಣ್ಣಿಮೆಗೆ ವಿಗ್ರಹಗಳನ್ನು ಮಾಡಿಸ್ತಾನೆ ಇದ್ದೀವಿ 8 ವರ್ಷಗಳಿಂದ. ಇದವ್ರಿಗೆ ಎಷ್ಟೋ ವಿಗ್ರಹಗಳಾಗೋಯ್ತು, ಯಾವುದು ದಕ್ಷಿಣನಾಥ ನೆತ್ತಿಗೆ ಹೊಂದೋದೇ ಇಲ್ಲ. ನಿಲ್ಲಿಸಿದ್ರೆ ಬಿದ್ದೋಗುತ್ತೆ. ವಿಗ್ರಹ ನೆತ್ತಿಗೆ ಹೊಂದಾಣಿಕೆ ಆಗೋವರೆಗೂ ನಮಗೆ ನಿಧಿ ಸಿಗೋ ದಾರಿ ಸಿಗೋದೇ ಇಲ್ಲ. ಏನು ಮಾಡೋದು? ಗುರುಗಳ ಪಾದಕ್ಕೊಂದು ಅರಕೆ, ತಪ್ಪು ತಿಳಿಬಾರ್ದು, ಅದಕ್ಕೆ ಪ್ರಸಂತನ ಅಂತನೂ ಅನ್ಕೋಬಾರ್ದು. ನಿಮಗೆ ನಂಬಿಕಸ್ತ ಸಾನೆ ಜನ ಅವರೇ, ಅವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ಮಿಬ್ಬರಿಗೆ ಮಾತ್ರ ಈ ರಹಸ್ಯ ಯಾಕೆ ಹೇಳಿದ್ದೀರಿ?
ಅದೇ ನಮ್ಗೆ ಅರ್ಥ ಆಯ್ತಾ ಇಲ್ಲ. ನಿಮಗೆ ತಿಳಿದಿರೋದು ಅರ್ಧ ಸತ್ಯ ಮಾತ್ರ. ಆ ನಿಧಿ ಸಾಮಾನ್ಯವಾದದ್ದಲ್ಲ. ಆ ನಿಧಿಯ ನೆಲೆ ಮಾಳಿಗೆಗೆ ಕಬ್ಬಿಣದ ಬಾಗಿಲುಗಳಿವೆ. ಅದನ್ನು ಯಾರಿಂದನೂ ಯಾವುದರಿಂದನೂ ತೆಗೆಯೋಕ್ಕಾಗಲ್ಲ. ಆದರೆ ಕನಕಾಂಬರಿ ದೇವಿಗೆ ವಂಶಸ್ಥರಿಂದ ಬಂದಿರೋ ಬೀಗದ ಕೈಯಿಂದ ಮಾತ್ರ ಆ ಬಾಗಿಲನ್ನು ತೆಗೆಯೋದಕ್ಕೆ ಸಾಧ್ಯ. ಹಾಗೇನೆ ಆ ನಿಧಿನ 8 ಸರ್ಪಗಳು ಕಾವಲು ಕಾಯ್ತಾ ಇವೆ. ಅದನ್ನು ಅಲ್ಲಿಂದ ಚದುರಿಸಬೇಕು ಅಂತಂದರೆ ಗರುಡ ಮಂತ್ರ ಕಲ್ತಿರೋರು, ಗರುಡ ಮಚ್ಚೆ ಇರೋರೇ ಆಗಬೇಕು. ಅಷ್ಟೇ ಅಲ್ಲ, ಗರುಡ ಮಂತ್ರ ಕಲ್ತಿರೋರಿಗೆ ಅದು ಸಿದ್ಧಿಸಿರಬೇಕು. ಅದು ನಿನಗೆ ಸಿದ್ಧಿಸಿದ ರುದ್ರಪ್ಪ. ಹಾಗಾಗಿ ನಿಮ್ಮಿಬ್ಬರಿಗೂ ಹೇಳಿದ್ದೀನಿ, ಒಂದು ಹುಣ್ಣಿಮೆಯ ದಿನ ಕನಕಾಂಬರಿ ದೇವಿಯ ಹತ್ತಿರ ಕೀಲಿ ಕೈಯಿಂದ ನೆಲಮಾಳಿಗೆಯ ಕಬ್ಬಿಣದ ಬಾಗಿಲನ್ನು ತೆಗಿಬೇಕು. ಗರುಡ ಮಂತ್ರದಿಂದ ಸರ್ಪಗಳನ್ನು ದೂರ ಮಾಡಬೇಕು. ಆಗಷ್ಟೇ ನಮಗೆ ನಿಧಿ ದಕ್ಕೋದು. ಆದರೆ ಅದಕ್ಕೂ ಮುಂಚೆ ಶಿವಲಿಂಗದ ನೆತ್ತಿಯ ಮೇಲೆ ಪಾರ್ವತೀ ದೇವಿಯ ವಿಗ್ರಹ ಇಟ್ಟು ಪೂಜೆ ಮಾಡಬೇಕು. ಆಗಲೇ ನಮಗೆ ಆ ನಿಧಿ ಇರೋದಾಗಿ ತಿಳಿಯೋದು. ಆದರೆ ಆ ವಿಗ್ರಹ ಇಲ್ಲಿವರೆಗೂ ಸಿದ್ಧವೇ ಆಗಿಲ್ಲ. ದಕ್ಷಿಣನಾಥನ ನೆತ್ತಿಯ ಮೇಲೆ ಕೂರುವಂಥ ಪಾರ್ವತೀ ದೇವಿ ಎಲ್ಲಿದ್ದಾಳೋ? ಏನಾಶ್ಚರ್ಯ, ಇದು ಒಳಗಡೆಯಿಂದ ಓಂಕಾರ ಕೇಳಿಬರ್ತಾ ಇದೆಯಲ್ಲ, ಅಂತ ನೀವಿರ್ಬೋದು ಇದ್ರೊಳಗಡೆ.